ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಸಚಿವ ಕೃಷ್ಣ ಬೈರೇಗೌಡರ ಭೂ ದಾಖಲೆ ಲೀಕ್ ಆಗಿದ್ದು ಹೇಗೆ? ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ. ಸಚಿವ ಕೃಷ್ಣ ಬೈರೇಗೌಡರ ಭೂ ದಾಖಲೆ ಲೀಕ್ ಆಗಿದ್ದು ಹೇಗೆ? ಕೃಷ್ಣ ಬೈರೇಗೌಡರ ಭೂ ದಾಖಲೆ ಹೊರ ತೆಗೆದಿದ್ದು ಯಾರು? ಕೋಲಾರ ತಹಶೀಲ್ದಾರ್ಗೆ ಪತ್ರ ಬರೆದಿದ್ಯಾರು? ಬಿಜೆಪಿಯವರಲ್ಲ, ಜೆಡಿಎಸ್ ನಾಯಕರೂ ಅಲ್ಲ. ಹಾಗಿದ್ರೆ ಕೃಷ್ಣ ಬೈರೇಗೌಡರ ವಿರುದ್ಧ ದಾಖಲೆ ಕೇಳಿದ್ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸಾಕಷ್ಟು ಪ್ರಶ್ನೆಗಳಿದೆ. ಆ ಭೂ ದಾಖಲೆ ಹೊರ ತೆಗೆದಿದ್ಯಾರು? ಅದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರಿಗೆ ಪತ್ರ ಬರೆದಿದ್ಯಾರು? ಬಿಜೆಪಿಯವರಲ್ಲ, ಜೆಡಿಎಸ್ ನಾಯಕರಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಕೃಷ್ಣ ಬೈರೇಗೌಡರ ವಿರುದ್ಧ ದಾಖಲೆ ಕೇಳಿದಂತಹ ವ್ಯಕ್ತಿ ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಆ ದಾಖಲೆಗಳಿಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ 21 ಎಕರೆ ಜಮೀನು ಕಬಳಿಕೆಯ ಆರೋಪ ಕೇಳಿಬಂದಿತ್ತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ. ನೋಡಿ, ಕೋಲಾರ ತಹಶೀಲ್ದಾರ್ ಅವರಿಗೆ ಪತ್ರ ಬರೆದಿದ್ಯಾರು? ಈ ದಾಖಲೆಗಳನ್ನ ಹೊರ ತೆಗೆದಿದ್ಯಾರು? ಜೆಡಿಎಸ್ ಅವರಲ್ಲ, ಬಿಜೆಪಿ ನಾಯಕರಂತೂ ಅಲ್ವೇ ಇಲ್ಲ. ಹಾಗಾದ್ರೆ ಯಾರು ಆ ಪತ್ರ ಬರೆದಿದ್ದು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಕೃಷ್ಣ ಬೈರೇಗೌಡ ವಿರುದ್ಧದ ದಾಖಲೆಗಳ ರಹಸ್ಯ ಏನಿದೆ ಅದು ಬಯಲಾಗಿದೆ. ಕೃಷ್ಣ ಬೈರೇಗೌಡರ ವಿರುದ್ಧ ದಾಖಲೆ ಕೇಳಿದ್ದು ಬಿಜೆಪಿ ನಾಯಕರಲ್ಲ, ಜೆಡಿಎಸ್ ನಾಯಕರಲ್ಲ, ಬದಲಿಗೆ ಕಾಂಗ್ರೆಸ್ನ ಎಂಎಲ್ಎನೇ ಈ ದಾಖಲೆಗಳನ್ನ ಕೇಳಿರೋದು. ಕೋಲಾರ ತಹಶೀಲ್ದಾರ್ಗೆ ಪತ್ರ ಬರೆದಿದ್ದೆ ಸ್ವತಃ ಕಾಂಗ್ರೆಸ್ನ ಎಂಎಲ್ಎ. ಕೋಲಾರ ತಹಶೀಲ್ದಾರ್ಗೆ ಪತ್ರ ಬರೆದಿದ್ದು ಸ್ವತಃ ಕಾಂಗ್ರೆಸ್ ಶಾಸಕರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿಯಿಂದ ತಹಶೀಲ್ದಾರ್ಗೆ ಪತ್ರ ಬರೆದಿದ್ದಾರೆ. ಜುಲೈ 25, 2025ನೇ ತಾರೀಕು ತಹಶೀಲ್ದಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಶಾಸಕ ನಾರಾಯಣಸ್ವಾಮಿ ಅವರು. ಕೋಲಾರ ಜಿಲ್ಲೆ ನರಸಾಪುರದ ಗರುಡಪಾಳ್ಯದಲ್ಲಿನ ಭೂ ದಾಖಲೆಯನ್ನ ಕೇಳಿದ್ರು. ಸ್ವತಃ ಬಿಜೆಪಿಯವರಲ್ಲ, ಜೆಡಿಎಸ್ನವರಲ್ಲ, ಆದ್ರೆ ಕಾಂಗ್ರೆಸ್ನ ಎಂಎಲ್ಎನೇ ಪತ್ರ ಬರೆದಿದ್ದಾರೆ. ಎ ಖರಾಬು, ಬಿ ಖರಾಬು, ಕೆರೆಕುಂಟೆ, ರಾಜಕಾಲುವೆಗಳ ವಿವರವನ್ನ ಕಾಂಗ್ರೆಸ್ ಎಂಎಲ್ಎ ಕೇಳಿದ್ದಾರೆ. ಗರುಡನಪಾಳ್ಯದಲ್ಲಿ ಎಷ್ಟೆಕರೆ ಜಮೀನಿದೆ, ಯಾರ್ಯಾರ ಹೆಸರಲ್ಲಿ ಖಾತೆ ಮಾಡಲಾಗಿದೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಹಿತಿ ಒದಗಿಸಿ ಅಂತ ತಹಶೀಲ್ದಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ ಇದೇ ದಾಖಲೆಯನ್ನ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ರಿಲೀಸ್ ಮಾಡಿದ್ದು ಗಮನಿಸಬೇಕಾಗಿರುವಂತ ವಿಚಾರ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಪತ್ರ ಏನಿದೆ ಅದು ವೈರಲ್ ಆಗಿದೆ. ನಾರಾಯಣಸ್ವಾಮಿ ಅವರೇ ಈ ಪತ್ರ ಬರೆದಿದ್ದು ನೀವೇನಾ? ಹಾಗಾದ್ರೆ ಆ ಪತ್ರ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಏನಿದೆ ಅಂತ ಒಂದ್ಸಲ ಓದ್ತೀನಿ ನಾನು. ನೋಡಿ, ವಿಷಯ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಗರುಡಪಾಳ್ಯ ಗ್ರಾಮದ ಬಗ್ಗೆ ಮಾಹಿತಿ ನೀಡುವ ವಿಚಾರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋಲಾರ ತಾಲೂಕು ನರಸಾಪುರ ಹೋಬಳಿ
ಗರುಡಪಾಳ್ಯ ಗ್ರಾಮದ ಒಟ್ಟು ವಿಸ್ತೀರ್ಣ ಎಷ್ಟು, ಸದರಿ ಗ್ರಾಮದಲ್ಲಿ ಎ ಖರಾಬು, ಬಿ ಖರಾಬು, ಕೆರೆ, ಕುಂಟೆ, ರಾಜಕಾಲುವೆ, ಸರ್ಕಾರಿ ತೋಪು, ಗೋಮಾಳ ಇನ್ನೂ ಮುಂತಾದವುಗಳ ಗ್ರಾಮದ ಸರಹದ್ದು, ವಿಸ್ತೀರ್ಣ, ಸದರಿ ಗ್ರಾಮದಲ್ಲಿ ಎಷ್ಟು ಎಕರೆ ಜಮೀನು ಯಾರ್ಯಾರ ಹೆಸರಲ್ಲಿ ಖಾತೆ ಮಾಡಲಾಗಿದೆ ಎಂಬುದರ ಬಗ್ಗೆ ಗ್ರಾಮದ ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಅಂತ ಬರೆದು ಕೆಳಗಡೆ SN ನಾರಾಯಣಸ್ವಾಮಿ KM ಅಂತ ಸೈನ್ ಮಾಡಿದ್ದಾರೆ ವಿತ್ ಡೇಟ್. ದಿನಾಂಕ 25 ಜುಲೈ 2025ನೇ ತಾರೀಕು ಈ ಪತ್ರವನ್ನು ಬರೆದಿದ್ದಾರೆ. ಏನು ಸದನದಲ್ಲಿ BJP ನಾಯಕರು ಈ ವಿಚಾರವನ್ನು ತೋರಿಸಿದ್ರಲ್ಲ, ದಾಖಲೆಗಳನ್ನು ಮುಂದಿಟ್ರಲ್ಲ, ಇದೇ ಪತ್ರನೇ, ಇದೇ ವಿಚಾರನೇ ಅವರಲ್ಲಿ ಹೇಳಿದ್ದು. ಸಹಜವಾಗಿ ಒಂದಷ್ಟು ಕುತೂಹಲ ಇತ್ತು. ಯಾಕಂತಂದರೆ ಈಗ ಈ ವಿಚಾರ ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಹೇಳಿ ಕೇಳಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಿಪಕ್ಷ ನಾಯಕರು ಈ ಥರದೆಲ್ಲ ವಿಚಾರಗಳನ್ನು ಮುನ್ನೆಲೆಗೆ ತರೋದು ಕಾಮನ್. ಬಟ್ ಆದರೆ ಇಲ್ಲಿ BJPಯವರಲ್ಲ, JDSನವರಲ್ಲ, ಬದಲಿಗೆ ಕಾಂಗ್ರೆಸ್ನ MLAನೇ ಪತ್ರ ಬರೆದಿದ್ದಾರೆ. ಆ ಪತ್ರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.